ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿಯಾದಂಥ ಡಯಟ್ ಬ್ಲಾಗ್ ಇರಲ್ಲ. ಬಟ್ ಈ ವಿಡಿಯೋನ ಏನಾದರೂ ನೀವು ಲಾಸ್ಟ್ ವರ್ಗು ನೋಡಿದ್ರೆ ಖಂಡಿತವಾಗ್ಲೂ ಡಯಟ್ ಬಗ್ಗೆ ನಿಮ್ಗಿರುವಂತಹ 99% ಡೌಟ್ಸ್ ಅಂತೂ ಕ್ಲಿಯರ್ ಆಗೇ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಡ್ತೀನಿ. ನಾವು ಡಯಟ್ ಮಾಡಬೇಕಾದ್ರೆ ಯಾವ್ದೆಲ್ಲ ಮಿಸ್ಟೇಕ್ ಮಾಡ್ತೀವಿ, ನಾವು ಯಾವ ತರದ ಮಿಸ್ಟೇಕ್ ಮಾಡೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಕರೆಕ್ಟಾಗಿ ಆಗ್ತಾ ಇಲ್ಲ ಸ್ಲೋ ಆಗಿ ಯಾಕೆ ವೆಯ್ಟ್ ಲಾಸ್ ಆಗ್ತಾ ಇದೆ, ಇಲ್ಲ ವೆಯ್ಟ್ ಲಾಸೇ ಆಗ್ತಾ ಇಲ್ಲ, ಎಲ್ಲಾ ತರದ್ ಮಾಡ್ತಾ ಇದ್ದೀನಿ ಆದ್ರೂ ವೆಯ್ಟ್ ಲಾಸ್ ಯಾಕೆ ಆಗ್ತಾ ಇಲ್ಲ ಯಾಕೆ ಸ್ಟ್ರಕ್ ಆಗ್ತಾ ಇದೆ, ಒಂದು ಪ್ರಾಪರ್ ಆಗಿ ವೆಯ್ಟ್ ಲಾಸ್ ಆಗ್ಬೇಕು ಅಂತಂದ್ರೆ ಯಾವ ತರದ ಡಯಟ್ ಫಾಲೋ ಮಾಡಬೇಕು, ಯಾವ ತರದ ಫುಡ್ ತಗೋಬೇಕು ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಮಾತಾಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನ ಲಾಸ್ಟ್ ವರ್ಗು ನೋಡಿ, ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಸ್ಟಾರ್ಟಿಂಗ್ ಇಂದ ಡಯಟ್ ಮಾಡಬೇಕು ಅಂತ ಯೋಚನೆ ಮಾಡೋರು, ಆಲ್ರೆಡಿ ಒಂದಷ್ಟು ದೂರ ಬಂದಿದೀವಿ ವೆಯ್ಟ್ ಲಾಸ್ ಜರ್ನಿಯಲ್ಲಿ, ಆದ್ರೂ ತುಂಬಾ ಸ್ಲೋ ಆಗ್ತಿದೆ, ಆಲ್ರೆಡಿ ಒಂದಷ್ಟು ಕೆಜಿ ಕಡಿಮೆ ಆಗಿದ್ದೀನಿ, ಮತ್ತೆ ಇವಾಗ ಆಗ್ತಾ ಇಲ್ಲ ಯಾಕೆ, ಆ ತರ ಡೌಟ್ ಇರೋರು, ಸೊ ಇಲ್ಲ ನಾನು ಎಲ್ಲಾ ತರದ್ದು ಮಾಡ್ತಾ ಇದ್ದೀನಿ ಆದ್ರೂ ನನ್ಗೆ ಒಂದೇ ಸ್ಟೆಬಲ್ ವೆಯ್ಟ್ ಇದೆ, ಒಂದೇ ಪ್ರಕಾರ ಹೋಗ್ತಾ ಇದೆ, ಯಾಕೆ, ಇಷ್ಟು ಜನಕ್ಕೂ ಸೇರ್ಸಿನೇ ನಾನು ಹೇಳ್ತಾ ಇದ್ದೀನಿ. ಅಂಡ್ ಇವತ್ತು ಯಾಕೆ ವ್ಲಾಗ್ ಮಾಡಿಲ್ಲ ಅಂತಂದ್ರೆ ನನ್ಗೆ ಸ್ವಲ್ಪ ಯಾಕೋ ಬೇಜಾರಾಯ್ತು, ಡಯಟ್ ವ್ಲಾಗ್ ಬೇಡ, ಈ ತರದ್ ಏನಾದ್ರು ಮಾತಾಡೋಣ ಅಂತಂದ್ಬಿಟ್ಟು ಹಾಗಾಗಿ. ಬಟ್ ಡಯಟ್ ಅಂತೂ ಸೂಪರ್ ಆಗಿ ಮಾಡಿದೀನಿ ಸ್ನೇಹಿತರೆ. ನಾಳೆ ಬೆಳಗ್ಗೆ ವೆಯ್ಟ್ಗಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಇವತ್ತಿನ ವೆಯ್ಟ್ ಬಂದ್ಬಿಟ್ಟು 69.600. ನೆನ್ನೆಗೂ ಇವತ್ತಿಗೂ ಒಂದು 100 ಗ್ರಾಮ್ ಕಮ್ಮಿ ಆಗಿದ್ದೀನಿ. ಓಕೆ, ನಾಟ್ ಬ್ಯಾಡ್. ಯಾಕೆ ಈ ತರ ಸ್ಲೋ ಆಗಿ ವೆಯ್ಟ್ ಲಾಸ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ಅಂಡ್ ಇದು 4ನೇ ಸಲ ಸ್ನೇಹಿತರೆ ನಾನು ವಿಡಿಯೋ ಮಾಡ್ತಾ ಇರೋದು. ಯಾರೋ ಒಬ್ರು ಕಸ್ಟಮರ್ ಬರ್ತಾರೆ, ಅರ್ಧಕ್ಕೆ ಮಾತಾಡಿರ್ತೀನಿ, ಕಟ್ ಮಾಡ್ತೀನಿ, ಮತ್ತೆ ಹೋಗ್ತೀನಿ ಬರ್ತೀನಿ. ಇದು 4th ಟೈಮ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ನಗು ಬಂದ್ಬಿಡ್ತು ನನ್ಗೆ ನಿಜ. ಅವಾಗಿಂದ 5 ನಿಮಿಷ 10 ನಿಮಿಷ ಮಾತಾಡೋದು, ಕಸ್ಟಮರ್ ಬಂದ್ರು ಅಂತ ಹೋಗೋದು ಬರೋದು. ಇನ್ನು ವಾಕಿಂಗ್ ಬೇರೆ ಆಯ್ತು ಟೈಮು, ನನ್ಗೆ ಇನ್ನೊಂದು 15 ನಿಮಿಷ ಏನೋ ಟೈಮ್ ಇದೆ, ಅಷ್ಟರೊಳಗಡೆ ಎಷ್ಟಾಗುತ್ತೋ ಅಷ್ಟು ಮಾತಾಡ್ಬಿಟ್ಟು ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಒಂದೊಂದ್ಸಲ ಹಂಗಾಗುತ್ತೆ. ಆದ್ರೂ ನಾಳೆ ನಾನು ವಿಡಿಯೋ ಏನೇ ಆಗ್ಲಿ ಅಪ್ಲೋಡ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಪೇಷನ್ಸ್ ಹೋಗ್ಬಿಡುತ್ತೆ. ಒಂದ್ಸಲ ಸರಿ, 2 ಸಲ ಸರಿ, 3 ಸಲ ಸರಿ, 4-5 ಸಲ ಅಂದ್ರೆ ನನಗೂ ಪೇಷನ್ಸ್ ಇರ್ಬೇಕಲ್ಲ, ಮಾತಾಡಿರೋದೆಲ್ಲ ಮತ್ತೆ ಮರ್ತೋಗ್ತೀನಿ. ಸೊ ಹಾಗಾಗಿ ಈಗ ಫಸ್ಟ್ ಇಂದ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇನ್ನ ನಾನು ಜಾಸ್ತಿ ಎಳೆಯೋದಿಲ್ಲ. ವೆಯ್ಟು ಹೇಳಿದ್ನಲ್ವಾ, ಚೆನ್ನಾಗಿ ಹೋಗಿದೆ. ನಾಳೆ ಒಳ್ಳೆ ವೆಯ್ಟೇ ಸಿಗ್ಬೋದು ಅನ್ಕೊಂಡಿದೀನಿ, ನೋಡೋಣ. ಓಕೆನಾ. ಇನ್ನ ಫಸ್ಟ್ ನಾನು ಹೇಳಿದಂತ ಎಲ್ಲಾ ಡೌಟ್ಸ್ಗೂ ಕೂಡ ಫಸ್ಟ್ ಏನಪ್ಪಾ ಅಂತಂದ್ರೆ, ನಿಮ್ಮ ಲೈಫ್ ಸ್ಟೈಲ್ ಕರೆಕ್ಟ್ ಆಗಿದ್ಯಾ, ವೆಯ್ಟ್ ಲಾಸ್ ಮಾಡ್ಬೇಕು ಅನ್ಕೊಂತಾ ಇದ್ದೀರಲ್ವಾ, ಅಥವಾ ವೆಯ್ಟ್ ಲಾಸ್ ಮಾಡ್ತಾ ಇರೋರು, ನಿಮ್ಮ ಒಂದು ಲೈಫ್ ಸ್ಟೈಲ್ ಪ್ರಾಪರ್ ಆಗಿದ್ಯಾ, ಪ್ರಾಪರ್ ಆಗಿ ರೊಟೀನ್ ಹೋಗ್ತಾ ಇದ್ಯಾ, ಪ್ರಾಪರ್ ಆಗಿದ್ಯಾ ಅಂತ ನೋಡ್ಕೊಳ್ಳಿ. ಏನು ಲೈಫ್ ಸ್ಟೈಲ್ ಅಂತಂದ್ರೆ ಏನಪ್ಪಾ, ಮಾಮೂಲಿ ಎದ್ದೇಳ್ತೀವಿ, ತಿಂತೀವಿ, ಮಲಗ್ತೀವಿ, ಇಷ್ಟೇ ಅಲ್ವಾ ನಾವು ಕರೆಕ್ಟ್ ಆಗಿ ಮಾಡ್ತಾ ಇದೀವಿ, ಅದು ತಪ್ಪು. ಲೈಫ್ ಸ್ಟೈಲ್ ಅಂತಂದ್ರೆ ಯಾವ ತರ ಇರ್ಬೇಕು ಅಂತಂದ್ರೆ ಫಟಾಫಟ ಅಂತ ಫಾಸ್ಟ್ ಆಗಿ ಹೇಳ್ಬಿಡ್ತೀನಿ. ಓಕೆನಾ. ಆದಷ್ಟು ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ನೈಟು ಬೇಗ ಮಲಗಬೇಕು. ಈ ನಿದ್ದೆ ಅನ್ನೋದು ನಮ್ಮ ಒಂದು ತೂಕದ ಇಳಿಕೆಯಲ್ಲಿ ತುಂಬಾನೇ ಪ್ರಮಾಣ ಜಾಸ್ತಿ ಪ್ರಾಮುಖ್ಯತೆ ಹೊಂದಿರುವಂತದ್ದು ನಿದ್ದೆ. ಓಕೆನಾ. ಆದಷ್ಟು ಪ್ಯೂರ್ ಕನ್ನಡದಲ್ಲಿ ಮಾತಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಮ್ಮ ಒಂದು ತೂಕ ಚೆನ್ನಾಗಿ ಇಳಿಬೇಕು ಅಂತಂದ್ರೆ ನಿದ್ದೆ ಅನ್ನೋದು ನಂಬರ್ 1 ಪೊಸಿಷನ್ ಅಲ್ಲಿ ತಗೊಳುತ್ತೆ. ಓಕೆನಾ. ನಾವೇನಾದ್ರೂ ನಿದ್ದೆ ಪ್ರಾಪರ್ ಆಗಿ ಮಾಡಿದ್ವಿ ಅಂತಂದ್ರೆ ಅದು ಪ್ರಾಪರ್ ಆಗಿ ವೆಯ್ಟ್ ಲಾಸ್ ಆಗುತ್ತೆ. ನೀವು ಬೆಳಗ್ಗೆಯಿಂದ ಎಷ್ಟೇ ಸೂಪರ್ ಆಗಿ ಡಯಟ್ ಮಾಡಿದ್ರು ರಾತ್ರಿ 12 ಗಂಟೆಗೆ ಮಲಗ್ತೀನಿ ಅಂತಂದ್ರೆ ನಮ್ಮ ಅಪ್ರಾಣೆಗೂ ವೆಯ್ಟ್ ಲಾಸ್ ಆಗಲ್ಲ. ಕರೆಕ್ಟ್ ಆಗಿ ಒಂದೇ ವೆಯ್ಟೇ ತೋರಿಸುತ್ತೆ, ಇಲ್ಲ ಅದು ಇರೋದ್ರಕ್ಕಿಂತ ಜಾಸ್ತಿನೇ ತೋರಿಸ್ಬೋದು, 50-100 ಗ್ರಾಮು. ಇಲ್ಲ ವೆಯ್ಟ್ ಲಾಸೇ ಆಗ್ತಾ ಇರಲ್ಲ, ಒಂದೇ ವೆಯ್ಟ್ ಇರುತ್ತೆ, ಇಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ, ಇಲ್ಲ ಕಮ್ಮಿ ಅಂತೂ ಆಗಲ್ಲ. ಓಕೆನಾ. ಯಾಕೆ ಅಂತಂದ್ರೆ ಕೇಳಿಸ್ಕೊಳ್ಳಿ, ಪ್ರಾಮಿಸ್, ನಾನು ಪ್ರತಿಯೊಂದು ಪಾಯಿಂಟ್ ಹೇಳ್ತಾ ಇರ್ತೀನಿ. ದಯವಿಟ್ಟು ನನಗೋಸ್ಕರ ಲಾಸ್ಟ್ ವರ್ಗು ವಿಡಿಯೋ ನೋಡಿ. ಎಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ಪ್ರತಿಯೊಂದು ಪಾಯಿಂಟ್ನು ಹೇಳೋದಕ್ಕೆ ನಾನು ಅಷ್ಟೇ ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇರ್ತೀನಿ. ಇದು ಎಲ್ರಿಗೂ ಗೊತ್ತಾಗಬೇಕು, ಎಲ್ಲರೂ ಅದನ್ನ ಯೂಸ್ ಮಾಡ್ಕೋಬೇಕು ಅಂತ. ಏನ್ ಗೊತ್ತಾ, ಈಗ ನಾವು ಹಗಲೆಲ್ಲ ಕೆಲಸ ಮಾಡಿರ್ತೀವಿ, ಅವಾಗೆಲ್ಲ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಲಿ ನಮ್ಮ ಫ್ಯಾಟ್ ಕರಗಿಸೋಕೆ ನಮ್ಮ ಹೊಟ್ಟೆಯಲ್ಲಿರುವಂತ ಮಿಷನ್, ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ನಾನು, ಅದ್ರ ಹೆಸರು ನನಗೆ ಗೊತ್ತಿರಲ್ಲ, ಹೊಟ್ಟೆ ಒಳಗಡೆ ಇರೋದು ನಮ್ಮ ಬಾಡಿನೇ ಮಿಷನ್ ಅನ್ಕೊಳ್ಳಿ. ಓಕೆನಾ. ಹೆಂಗೆ ಅಂತಂದ್ರೆ, ಇವಾಗ ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಿ ಒಂದ್ ಸರ್ಟನ್ ಟೈಮ್ಗೆ ರೆಸ್ಟ್ ತಗೊಂತೀವಿ. ಓಕೆನಾ. ನಾವು ಬೆಳಗ್ಗೆಯಿಂದ ಕೆಲಸ ಮಾಡ್ತೀವಿ, ಅದು ನಮ್ಮ ಇದು. ಓಕೆನಾ. ನಮ್ದು ಹಿಂಗೆ ಬೆಳಗ್ಗೆಯಿಂದ ನೈಟ್ ವರ್ಗು ಮಾಡ್ಕೋಬೇಕು ನಮ್ ರೊಟೀನು, ತಿನ್ನೋದು ಮಲಗೋದು. ಇನ್ನು 12 ಗಂಟೆ ನಾವು ಮಲ್ಕೊಳ್ಳೋ ತರ ಇರುತ್ತೆ. 12 ಗಂಟೆ ಕೆಲಸ, 12 ಗಂಟೆ ಅಂತ ಅಲ್ವಾ, 24 ಗಂಟೆಲಿ. ಸೇಮ್ ನಮ್ ಬಾಡಿ ಕೂಡ ಅಷ್ಟೇ. ಬೆಳಗ್ಗೆಯಿಂದ ನಮ್ ಬಾಡಿ ಕಷ್ಟಪಟ್ಟಿದ್ರೆ ಬಾಡಿ ಏನ್ ಮಾಡ್ಕೊಳ್ಳಲ್ಲ, ಟ್ರೈನ್ ಮಾಡ್ಕೊಳ್ಳಲ್ಲ.
ನಾವು ಮಲಗೋವಾಗ ನಮ್ಮ ಫ್ಯಾಟ್ ಏನಿರುತ್ತೆ ಅದನ್ನ ಬರ್ನ್ ಮಾಡೋದಕ್ಕೆ ಕೆಲಸ ಸ್ಟಾರ್ಟ್ ಮಾಡೋದೇ ನೈಟು. ಓಕೆನಾ? ನಮ್ಮ ಬಾಡಿಯಲ್ಲಿ ಏನ್ ಮಿಷಿನ್ ಇರುತ್ತೆ ಆ ಮಿಷಿನ್ ಬಂದ್ಬಿಟ್ಟು ನೈಟೇ ಕೆಲಸ ಮಾಡೋದು. ನೀವು ನೈಟೇ ಪ್ರಾಪರ್ ಆಗಿ ನಿದ್ದೆ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹೆಂಗೆ ವೆಯ್ಟ್ ಲಾಸ್ ಆಗುತ್ತೆ ನೀವೇ ಹೇಳಿ ಅಲ್ವಾ? ಸೊ ಕರೆಕ್ಟ್ ಆಗಿ 11 ಗಂಟೆಯಿಂದ 4 ಗಂಟೆ ಒಳಗಡೆನೆ ಅದ್ರ ಕೆಲಸ ಪ್ರಾಪರ್ ಆಗಿ ಮಾಡುತ್ತೆ. ನೀವು 11 ಗಂಟೆಗೆ ಮಲ್ಕೊಂಡ್ರೆ ಒಂದ್ 4 ಗಂಟೆವರೆಗೂ ಡೀಪ್ ಸ್ಲೀಪ್ ಅಲ್ಲಿ ಇದ್ರೆ ಚೆನ್ನಾಗಿ ಆಗುತ್ತೆ. ಅದು 100 ಗ್ರಾಮ್ ಆಗಿರ್ಬೋದು, 200 ಗ್ರಾಮ್ ಆಗಿರ್ಬೋದು, ಚೆನ್ನಾಗಿ ಆಗುತ್ತೆ. ಸೊ ಅದೇ ಫ್ಯಾಟ್ ಕರ್ಗೋದು ಅಂತ ನಾನು ಹೇಳೋದು. ಓಕೆನಾ? ಇನ್ನ ನೀವು ಕರೆಕ್ಟ್ ಆಗಿ ಯಾವಾಗ್ಲೋ 12 ಗಂಟೆಗೋ 1 ಗಂಟೆಗೋ ಮಲ್ಕೊಂಡ್ರೆ ಆ ಮಿಷನ್ ನಮ್ಮನ್ನ ನಾವು ಮಲಗಿದ್ದು ಒಂದು ಅರ್ಧ ಗಂಟೆಗೆ ಅದು ಕೆಲಸ ಸ್ಟಾರ್ಟ್ ಮಾಡುತ್ತೆ. ಇನ್ನು ನೀವು ಮಲ್ಗೋದು ಯಾವಾಗ, ಅದು ಸ್ಟಾರ್ಟ್ ಮಾಡೋದು ಯಾವಾಗ, ನಿಮ್ ಫ್ಯಾಟ್ ಲಾಸ್ ಆಗೋದು ಯಾವಾಗ ನೀವೇ ನೋಡಿ ಅಲ್ವಾ? ಸೊ ಹಂಗಾಗಿ ಪ್ರಾಪರ್ ಆಗಿ ನಿದ್ದೆ ಇರಬೇಕು. ಆದಷ್ಟು ಬೇಗ ಮಲಗಿ ಆದಷ್ಟು ಬೇಗ ಎದ್ದೇಳಿ, ಚೆನ್ನಾಗಿರುತ್ತೆ ರೊಟೀನ್. ಇನ್ನ ನೀರ್ ಕುಡಿಯೋದು ಮೇನ್, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಚೆನ್ನಾಗಿ ನೀರ್ ಕುಡಿಬೇಕು. ನೀವ್ ಇವಾಗ ದಿನಕ್ಕೆ ಒಂದು 3 ಲೀಟರ್ ನೀರ್ ಕುಡಿದಿದ್ದೀರಾ ಅನ್ಕೊಳ್ಳಿಪ್ಪ, ಕಮ್ಮಿ ಅಂದ್ರೂ ಕೂಡ ಅದು ನಮ್ಮ ಬಾಡಿಯಲ್ಲಿ ನೀರಿನ ಅಂಶ ಜಾಸ್ತಿ ಇದ್ರೆ ಎಷ್ಟು ನೀರ್ ಕುಡಿತೀವೋ ಅಷ್ಟು ಬಾಡಿ ಇಟ್ಕೊಳ್ಳಲ್ಲ. ಖಂಡಿತವಾಗ್ಲೂ ಪಾಸ್ ಮುಖಾಂತರ ಹೋಗ್ತೀವಿ. 3 ಲೀಟರ್ ಕುಡ್ದಿದ್ರೆ ಖಂಡಿತವಾಗ್ಲೂ 3.25 ಲೀಟರ್ ಆದ್ರೂ ಎಳ್ಕೊ ಬಂದಿರುತ್ತೆ. ಅಲ್ಲಿಗೆ ನಿಮ್ಗೆ 1/4 ಲೀಟರ್ ನೀರಿನ ಅಂಶ ಹೋದಂಗೆ ಅಲ್ವಾ ಬಾಡಿಯಲ್ಲಿ. ಅದರಿಂದ 100 ಗ್ರಾಮ್ 200 ಗ್ರಾಮ್ ಕೂಡ ವೆಯ್ಟ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿನೇ ನೀವು ಬೆಳಗ್ಗೆ ಎದ್ದಾಗಿಂದ ನೀವು ಕುಡಿಯೋ ಕಷಾಯ, ವೆಜಿಟೇಬಲ್ ಜ್ಯೂಸಸ್ಸು, ಚಿಯಾ ಸೀಡ್ ವಾಟರ್ಸು, ಇಲ್ಲ ಏನಾದ್ರೂ ಫ್ರೂಟ್ ಜ್ಯೂಸಸ್ಸು, ಲಿಕ್ವಿಡ್ ತರ ಏನೆಲ್ಲ ತಗೊಂತಿರೋ ಎಲ್ಲ ಓವರ್ ಆಲ್ ಆಗಿ ಸೇರಿಸಿ 2.5 3 ಲೀಟರ್ ನೀರು ತರ ಕನ್ಸಿಡರ್ ಮಾಡ್ಕೊಳ್ಳಿ. ಅದು ಎಲ್ಲಾನು ಸೇರ್ಸಿನೇ ವಾಟರ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಆ ತರ ನೀವು 3 ಲೀಟರ್ ನಿಮ್ ಬಾಡಿಗೆ ಹೋಗೋ ತರ ನೋಡ್ಕೊಳ್ಳಿ. ಓಕೆನಾ? ಸೊ ಅದನ್ನ ಕರೆಕ್ಟ್ ಆಗಿ ಮಾಡ್ತಾ ಇದ್ರೆ ಅದಾದ್ಮೇಲೆ ಡಯಟ್ ಕೂಡ ಮಾಡ್ಬೇಕು, ಇಲ್ಲ ಅಂತ ಅಂದಿಲ್ಲ. ಅದಕ್ಕೂ ಮುಂಚೆ ನಮ್ಮ ಲೈಫ್ ಸ್ಟೈಲ್ ಪ್ರಾಪರ್ ಆಗಿ ಹೋಗ್ತಾ ಇರ್ಬೇಕು. ಒಂದೇ ದಾರಿಯಲ್ಲೇ ಕಾರ್ ಕೂಡ ಅಷ್ಟೇ. ಇವಾಗ ಒಂದ್ ಕಾರು ಹಂಗಿಂಗ್ ಹೋದ್ರೆ ಎಲ್ಲೋ ಒಂದ್ ಕಡೆ ಬೀಳ್ತೀವಲ್ವಾ, ಹಂಗೇನೆ ಕರೆಕ್ಟ್ ಆಗಿ ದಾರಿ ನೋಡ್ಕೊಂಡು ಹೋಗ್ತಾ ಇದ್ರೆ ಯಾವ್ದೇ ತೊಂದರೆ ಇರಲ್ಲ. ಹಂಗಾಗಿ ಫಸ್ಟ್ ಆ ರೋಡ್ ಚೆನ್ನಾಗಿರ್ಬೇಕು. ಆ ರೋಡ್ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ನಾವು ವೆಯ್ಟ್ ಲಾಸ್ ಆಗೋದ್ರಲ್ಲಿ ನಮ್ಗೆ ತಿರ್ವೇ ಇಲ್ಲ. 100ಗೆ 100% ವೆಯ್ಟ್ ಲಾಸ್ ಪಕ್ಕ ಹಾಕ್ತಿವಿ. ಓಕೆನಾ? ಫಸ್ಟ್. ಇನ್ನ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಪ್ರಾಪರ್ ಡಯಟ್. ನೀವು ಒಂದೇ ತರದ ಡಯಟ್ ಮಾಡಿ, ನಿಮಗೆ ಇನ್ನೊಂದು ನಿಮ್ಮ ಬಾಡಿಗೆ ಯಾವ ಡಯಟ್ ಸೂಟ್ ಆಗುತ್ತೆ ಅನ್ನೋದನ್ನ ನೀವು ಕಂಡಿಡ್ಕೊಳ್ಳಿ. ಓಕೆನಾ? ಇನ್ಕ್ಲೂಡ್ ಮೀ, ನನ್ನ ಡಯಟ್ ಸೇರಿಸಿ ಕೂಡ ನಾನು ಹೇಳ್ತೀನಿ. ಸುಮಾರು ಜನ ಮಾಡೋ ತಪ್ಪು ಏನಪ್ಪಾ ಅಂತಂದ್ರೆ ಒಂದೇ ತರದ ಡಯಟ್ ಮಾಡೋದ್ ಬಿಟ್ಬಿಟ್ಟು ಯಾರೋ ಈಗ ನಂದು ನೋಡಿರ್ತೀರಾ, ಇವರು 20 kg ಕಡಿಮೆ ಆಗಿದ್ದಾರೆ, ಇವ್ರು ಡಯಟ್ ಫಾಲೋ ಮಾಡಿದ್ರೆ ನಾವು ಹಂಗೆ ಆಗ್ತೀವಿ ಅಂತ 1 ವಾರ ಮಾಡ್ತೀರಾ. ಮತ್ತೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇದ್ ಮಾಡಿರ್ತಾರೆ, ಇಲ್ಲ ಅವ್ರ ಡಯಟ್ ಸೂಪರ್ ಆಗಿದೆ, ಅವ್ರ ಡಯಟ್ ಅಲ್ಲಿ ಸ್ವಲ್ಪ ಫುಡ್ ಎಲ್ಲ ಚೆನ್ನಾಗಿ ತಿನ್ಬೋದು ಅಂತ ಅನ್ಬಿಟ್ಟು ಆ ಡಯಟ್ ಸ್ಟಾರ್ಟ್ ಮಾಡ್ತೀರಾ. ಅದ್ ಬಿಟ್ಬಿಟ್ಟು ಮತ್ತೆ ಆ ಡಯಟ್ ಬಾಡಿ ತಾನೇ ಯಾವ್ದಕ್ಕೆ ಅಂತ ಅಡ್ಜಸ್ಟ್ ಆಗುತ್ತೆ. ನೀವೇ ಹೇಳಿ. ನೀವು ನಿಜ ಎಷ್ಟು ಜನ ಇದನ್ನ ನೋಡಿ ನಗ್ತೀರಾ ಅಂತ ನನ್ಗೆ ಗೊತ್ತು. ಯಾಕಂತಂದ್ರೆ ಸುಮಾರು ಜನ ಅದೇ ತರ ಮಾಡ್ತಾ ಇರ್ತೀರಾ. ನಾನ್ ಬರ್ಕೊಡ್ತೀನಿ ಬೇಕಾದ್ರೆ. ಪ್ರಾಪರ್ ಆಗಿ ಯಾರು ಒಂದೇ ಡಯಟ್ ನ ಫಾಲೋ ಮಾಡಲ್ಲ. ಅದೇ ನಾನು ಹೇಳ್ತಾ ಇರೋದು, ನಾವು ಡಯಟ್ ಮಾಡ್ಬೇಕಾದ್ರೆ ಮಾಡೋಂತ ಮಿಸ್ಟೇಕ್ಸ್ ಇದೆ. ಪ್ರಾಪರ್ ಒಂದೇ ಡಯಟ್ ಮಾಡಿ. ನೀವು ಒಂದು 15 ದಿನ ಒಂದು ಡಯಟ್ ಮಾಡಿ, ಅದರಿಂದ ನಿಮ್ಗೆ 15 ದಿನದಲ್ಲಿ ಒಂದು ಅರ್ಧ kg 1 kg ಕಮ್ಮಿ ಆಗಿದೆ ಅಂದ್ರೆ ನಿಮ್ಗೆ ಅದು ಪಕ್ಕ ರಿಸಲ್ಟ್ ಕೊಡ್ತಿದೆ ಅಂತಾನೆ. ಆಮೇಲೆ ಮೇ ಬಿ ಜಾಸ್ತಿ ಆಗ್ಬೋದೇನೋ ವೆಯ್ಟ್ ಲಾಸ್. ಓಕೆನಾ? ಅದು ಬಿಟ್ಟು ನಂದಂತೆ ಇನ್ನೊಬ್ರದಂತೆ ಅಂತ ನೀವು 10 ತರದ್ದು ಡಯಟ್ ಮಾಡಿದ್ರೆ ಪಾಪ ಇರೋ ಚಿಕ್ಕ ಬಾಡಿ ಎಷ್ಟು ಡಯಟ್ನ ಅಂತ ತಡ್ಕೊಳ್ಳುತ್ತೆ, ನೀವೇ ಹೇಳಿ. ಹಂಗಾಗಿನೇ ಈ ಒಂದು ಬಾಡಿನ ಪ್ರೀತಿಯಿಂದ ಹೆಂಗೆ ಅಂತಂದ್ರೆ ಒಂದು ತೆಳು ಬಟ್ಟೆನ ಹರಿದೋಗ್ದಿರ ಎಷ್ಟು ನೀಟಾಗಿ ನೋಡ್ಕೊಂತೀವೋ ಸೂಕ್ಷ್ಮತೆಯಿಂದ ನಮ್ಮ ಬಾಡಿನ ನಾವು ಕಾಪಾಡ್ಕೋಬೇಕು. ಸೊ ಹಂಗಾಗಿ ಬಾಡಿ ಒಂದಕ್ಕೆ ಹೊಗ್ಕೊಳ್ಳೋ ತರ ನೀವು ಪ್ರಾಪರ್ ಆಗಿ ಒಂದು ಡಯಟ್ ಅನ್ನೋದನ್ನ ಮಾಡಬೇಕು. ಅದನ್ನ ಮಾಡ್ಕೊಂಡು ಹೋಗಿ. ಆ ಡಯಟ್ ಮಾಡೋವಾಗ ಕೂಡ ನೀವು ಫುಡ್ ಕ್ವಾಂಟಿಟಿ ಮೇನ್ ಫುಡ್ ಕ್ವಾಂಟಿಟಿ ನೋಡ್ಕೋಬೇಕು. ಸೊ ನಾನು ಹೇಳ್ತೀನಲ್ವಾ, ನಂದು ಕರೆಕ್ಟ್ ಆಗಿ ನಾನೇನಾದ್ರೂ 100ಗೆ 90% ಕೂಡ ಚೆನ್ನಾಗಿ ಡಯಟ್ ಮಾಡಿದ್ರೆ ಫರ್ ಡೇ 200 ಗ್ರಾಮ್ಸ್ ಪಕ್ಕ ಹಾಕ್ತೀನಿ. ಅದಕ್ಕೆ ಮೇಲೂ ಕೂಡ ಆಗ್ಬೋದು.
ಬಟ್ ನಾನು ತಿನ್ನೋ ಫುಡ್ಡಿಂದಾನೇ ನನಗೆ ಗೊತ್ತಾಗ್ಬಿಡುತ್ತೆ ಮಿಸ್ಟೇಕ್ಸು. ನಾನು ಯಾವಾಗಲೂ ಹೇಳ್ತೀನಿ, ನಾನು ಜಾಸ್ತಿ ತಿಂದಿದ್ದೀನಿ ಅಂತ ಹೇಳ್ತಾ ಇರ್ತೀನಲ್ವಾ. ಸೊ ಆ ಟೈಮಲ್ಲಿ ಕ್ಯಾಲೋರಿ ಡೆಫಿಸಿಟ್ ಅಂತಂದರೆ ನಮ್ಮ ಬಾಡಿಗೆ ಎಷ್ಟು ಕ್ಯಾಲೋರಿ ಬೇಕು ಅನ್ನೋದು ಮುಖ್ಯ, ನಾವು ಎಷ್ಟು ಕ್ಯಾಲೋರಿನ ಔಟ್ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಮುಖ್ಯ. ಇದರಲ್ಲಿ ಬರೋದಾದರೆ 2 ವಿಧ ಇರುತ್ತೆ. ನಾನು ಹೆಂಗೆ ಅಂತಂದರೆ ಕುತ್ಕೊಂಡು ಕೆಲಸ ಮಾಡೋದು, ಆರಾಮಾಗಿ ಕೆಲಸ ಮಾಡೋದು. ನಿಜ, ನನ್ನ ಟೈಲರಿಂಗ್ ಕೆಲಸ ಒಂದೇ ಸಮಕ್ಕೆ ಹೊಲಿದ್ರೆ ಕುತ್ಕೊಂಡು ಹೊಲಿಯೋದಾದ್ರೂ ಕಷ್ಟನೇ, ಬಟ್ ಆರಾಮಾಗಿ ದಿನಕ್ಕೊಂದೋ 2 ಹೊಲಿಯೋದಂದ್ರೆ ಆರಾಮಾಗಿ ಮಾಡೋ ಕೆಲಸ. ನಾನು ಆರಾಮಾಗಿ ಮಾಡೋ ಕೆಲಸಕ್ಕೆ ಇಷ್ಟೇ ಫುಡ್ ತಿನ್ಬೇಕು, ಇಷ್ಟು ಪಲ್ಯನೋ ಇಷ್ಟು ಏನೋ ಒಂದಿಷ್ಟು ತಗೋಬೇಕು. ಹಂಗ ಅಂದ್ಬಿಟ್ಟು ಏನೋ ದೊಡ್ಡ ಕೆಲಸ ದಬ್ಬಾಕ್ಬಿಡ್ತೀನಿ ಅಂತ ಇಷ್ಟು ತಿನ್ನೋಳು ಇಷ್ಟು ಫುಡ್ ತಿಂದ್ರೆ ಇಷ್ಟು ಬಾಡಿ ತಗೊಳುತ್ತೆ, ಇನ್ನಿಷ್ಟು ಕೊಬ್ಬಾಗಿ ಪರಿವರ್ತನೆ ಆಗುತ್ತೆ, ವೆಯ್ಟ್ ಲಾಸ್ ಆಗಲ್ಲ. ಓಕೆನಾ? ಅದು ನಾನು ಇತ್ತೀಚಿನ ದಿನಗಳಲ್ಲಿ ಅದನ್ನ ನೋಡಿರೋದು. ಏನು ಅಂತಂದ್ರೆ, ನಾನು ಜಾಸ್ತಿ ಪಲ್ಯಗಳು ತಿನ್ಬೋದು ಅಂತ ಯಥೇಚ್ಛವಾಗಿ ತಿನ್ಬಿಡ್ತೀನಿ. ಅದು ಕೂಡ ಕ್ಯಾಲೋರಿ ಕೌಂಟ್ ಆಗುತ್ತಲ್ವಾ. ನಾನು ಕ್ಯಾಲೋರಿ ಅದಕ್ಕೆ ತಕ್ಕನಂಗೆ ಔಟ್ ಮಾಡ್ಬೇಕಲ್ಲ. ಈಗ ನಾನು ಒಂದು 500 ಕ್ಯಾಲೋರಿ ತಗೊಂಡಿರ್ತೀನಪ್ಪ, ಅದ್ರಲ್ಲಿ ನಾನು 450 ಆದ್ರೂ ಮಾಡ್ಬೇಕಲ್ಲ. 500 ತಗೋಬಿಟ್ಟು ನಾನು ಏನು ಮಾಡಿಲ್ಲ ಅಂದ್ರೆ 500 ಹಂಗೆ ಇರುತ್ತೆ, ಏನು ಮಾಡಲ್ಲ ಅಲ್ವಾ. ಅದು ಕೊಬ್ಬಾಗಿ ಪರಿವರ್ತನೆ ಆಗುತ್ತೆ. ಫುಡ್ ಕ್ವಾಂಟಿಟಿ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ಇನ್ನು ಕೆಲವರು, ಇವತ್ತೊಬ್ರು ಸಿಸ್ಟರ್ ಕೇಳಿದ್ರು, ಅಕ್ಕ ನಾನು ಚಿಕನ್ನು ರೈಸು ಆ ಥರ ತಿಂದಾಗ ಸಡನ್ ಆಗಿ 1-1.5 kg ಜಾಸ್ತಿ ಆಗ್ಬಿಡುತ್ತೆ, ಯಾಕೆ ಅಂತಂದ್ರೆ ನಾನು ನೆನ್ನೆನೇ ಹೇಳಿದೀನಿ, ಅದಕ್ಕೆ ಜೀರ್ಣ ಆಗೋದಕ್ಕೆ 2-3 ಡೇಸ್ ಬೇಕಾಗುತ್ತೆ. ನಾನ್ ವೆಜ್, ಪರ್ಟಿಕ್ಯುಲರ್ ಆಗಿ ನಾನ್ ವೆಜ್ ಏನೇ ತಗೊಂಡ್ರು ಕೂಡ, ಈ ಮಟನ್ನು ಚಿಕನ್ ಎಲ್ಲ ಅಂತಂದ್ರೆ ಆವತ್ತಿನ ವೆಯ್ಟ್ ನೀವು ಕನ್ಸಿಡರ್ ಮಾಡಂಗೆ ಇಲ್ಲ. ಮೇ ಬಿ ನಮ್ಮ ಪುಣ್ಯ ಚೆನ್ನಾಗಿದ್ದು ಸ್ವಲ್ಪ ಒಂದಿಷ್ಟೇ ಚಿಕನ್ ಪೀಸು ಆ ಥರ ಏನಾದ್ರು ಚಿಕನ್ ಪೀಸ್ಗಳು ಒಂದಿಷ್ಟಿಷ್ಟು 100-150 ಗ್ರಾಮ್ಗೆಲ್ಲ ಏನೂ ಆಗಲ್ಲ. ನಮ್ಮ ಬಾಡಿಗಳು 100-150 ಗ್ರಾಮ್ ತಿನ್ನೋ ಬಾಡಿಗಳ ಇರಲ್ಲ. ಖಂಡಿತವಾಗ್ಲೂ ಒಬ್ರು 1 ಟೈಮ್ಗೆ ಅಟ್ಲೀಸ್ಟ್ 200 ಗ್ರಾಮ್ಸ್ ಚಿಕನ್ ಆದ್ರೂ ತಿಂತಾರೆ. ಸೊ ನಾನು ಅದೇ ತಿರೋ ತಿಂತೀನಿ, ಹಂಗಂತ ಎಲ್ರು ಅಂತೀನಿ ಅಂತ ಬೈಕೋಬೇಡಿ, ಆ ಥರ ಇರುತ್ತೆ. ಸೊ ಹಂಗಾಗಿ ಅದು 3 ಟೈಮ್ಗೆ ಅಂತಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ. ಇಲ್ಲ ಒಬ್ಬರಿಗೆ 3 ಟೈಮ್ಗೂ ಸೇರಿಸಿ ಒಂದು ಪ್ರಾಪರ್ ಆಗಿ ಒಂದು 400 ಗ್ರಾಮ್ ಆದ್ರೂ ತಿನ್ನಲ್ವಾ ಅಲ್ವಾ. ಸೊ ಆ 400 ಗ್ರಾಮ್ ಜೀರ್ಣ ಆಗ್ಬೇಕು ಅಂದ್ರೆ ಹೆಂಗೆ ಅಲ್ವಾ. ಆದ್ರಿಂದಾನೇ ನಿಮ್ಗೆ ವೆಯ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ಇನ್ನ ಸುಮಾರು ಜನ ಕೇಳ್ತೀರ, ಅಕ್ಕ ಬೆಳಗ್ಗೆ ಒಂದು ವೆಯ್ಟ್ ತೋರಿಸುತ್ತೆ, ಸಾಯಂಕಾಲ 2 kg ಜಾಸ್ತಿ ತೋರಿಸುತ್ತೆ ಅಂದ್ರೆ, ಹೌದು, ನೀವು ದಿನ ಪೂರ್ತಿ 3 ಲೀಟರ್ ಕುಡ್ದಿರ್ತೀರ, ಅದ್ರಲ್ಲಿ ನೀರ್ ಮುಖಾಂತರ ಒಂದು ಅರ್ಧ ಹೋದ್ರೂ ಅರ್ಧ ಹೊಟ್ಟೆಲ್ಲೇ ಇರುತ್ತೆ. ಫುಡ್ ತಿಂದಿರ್ತೀರಾ, ಇವತ್ತು ತಿನ್ನೋದೇ ನಾಳೆ ಬೆಳಗ್ಗೆ ನಾವು ಮೋಷನ್ಸ್ ಹೋಗ್ತೀವಿ. ಇನ್ನು ನೀವು ಬೆಳಗ್ಗೆಯಿಂದ ತಿಂದಿರೋದು ಸಾಯಂಕಾಲಕ್ಕೆ ಕಮ್ಮಿ ಆಗ್ಬೇಕಂದ್ರೆ ಹೆಂಗಾಗುತ್ತೆ? ಆಗಲ್ಲ. ಬೆಳಗ್ಗೆಯಿಂದ ನಾವು ತಿನ್ನೋ ಫುಡ್ ಎಲ್ಲಾನು ನಮ್ಮ ಹೊಟ್ಟೆಲ್ಲೇ ಇರುತ್ತೆ. ಸೊ ಅದೇ ವೆಯ್ಟ್ ಜಾಸ್ತಿ ತೋರಿಸುತ್ತೆ. ನೀವು ಬೆಳಗ್ಗೆ 70 ಇದ್ರೆ ಸಾಯಂಕಾಲ 72 ತೋರಿಸುತ್ತೆ. ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ? 2 kg 1.5 kg ಮೇಲೆ 2 kg ವರೆಗೂ ತೋರಿಸುತ್ತೆ. ಸೊ ಅದಕ್ಕೆಲ್ಲ ಟೆನ್ಷನ್ ತಗೋಬಾರ್ದು. ಓಕೆನಾ? ಇನ್ನ ಫುಡ್ ಹೇಳಿದ್ನಲ್ಲ, ಮೇನ್ ಬಂದ್ಬಿಟ್ಟು ಫುಡ್ ನೀವು ತಗೊಳ್ಳೋದ್ರಲ್ಲೇ ಇರುತ್ತೆ. ಆದಷ್ಟು ಕಡಿಮೆ ತಗೊಳ್ಳಿ. ಓಕೆನಾ? ಇನ್ನ ಮೇನ್ ಇನ್ನೊಂದು ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ಡಯಟ್ ಅಲ್ಲಿ ನಾವು ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ಬೇಕು ಅಂತ ಅಂದ್ಬಿಟ್ಟು ಫುಡ್ಡೇ ತಗೊಳ್ದೇ ಇರೋದು, ಬರೀ ಗ್ರೀನ್ ಟೀಗಳು ಕುಡಿಯೋದು, ಬರೀ ಲಿಕ್ವಿಡ್ ಅಂದ್ರೆ ಸುಮಾರು ಜನ ನನ್ನನ್ನು ಕೇಳ್ತಾ ಇರ್ತಾರೆ, ಅಕ್ಕ ಲಿಕ್ವಿಡ್ ಡಯಟ್ ತೋರಿಸಿ ಅಂತ. ಅದು ಒಂದು ದಿನಕ್ಕೆ ಮಾತ್ರ ಸೀಮಿತ. ಆ ತರ ಲಿಕ್ವಿಡ್ ಡಯಟ್ ಮಾಡಿದ್ರೆ ತುಂಬಾನೇ ಒಳ್ಳೇದು, ಬಾಡಿಗೆ ಒಳ್ಳೇದು. ಒಂದು ದಿನ ಮಾಡ್ಬೋದು, ಅದರಿಂದ ಒಂದು ಅರ್ಧ kgನೋ 1 kgನೋ ಕಮ್ಮಿ ಆಗ್ತೀವಿ, ಇಲ್ಲ ಅಂತಂದಿಲ್ಲ. ಬಟ್ ಅದು ಎಷ್ಟು ದಿನದವರೆಗೂ ತಗೊಂಡೋಗುತ್ತೆ ನಾವು ಕಮ್ಮಿ ಆಗಿರೋ ವೆಯ್ಟ್ ಅಂತ ನಾವು ಹೇಳಕ್ಕಾಗಲ್ಲ. ಬಾಡಿಗೆ ತುಂಬಾ ಒಳ್ಳೇದು ಉಪವಾಸ ಮಾಡೋದು, ಲಿಕ್ವಿಡ್ ಡಯಟ್ ಮಾಡೋದು ಒಳ್ಳೇದೇ. ಬಟ್ ಹಂಗಂತ ಅಂದ್ಬಿಟ್ಟು ಡೈಲಿ ಗ್ರೀನ್ ಟೀಗಳೇ ಕುಡ್ಕೊಂಡಿದ್ಬಿಡೋದು, ಬರೀ ಏನಪ್ಪಾ ಅಂತಂದ್ರೆ ಇದನ್ನೇ ತಿನ್ಬೇಕು ಅಂತ ಅಂದ್ಬಿಟ್ಟು ಅದನ್ನೇ ತಿನ್ಕೊಂಡಿರೋದು ತಪ್ಪು. ಎಲ್ಲಾ ತರದ್ದು ತಗೋಬೇಕು. ನಮ್ಮ ಬಾಡಿಗೆ ಬೇಕಾಗಿರುವಂತದ್ದು ಮೇನ್ ವೆಯ್ಟ್ ಲಾಸ್ ಅಲ್ಲಿ ಪ್ರೋಟೀನ್ ಬೇಕಾಗುತ್ತೆ, ಫೈಬರ್ ನಾರಿನಾಂಶ ಚೆನ್ನಾಗಿ ಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ಎಲ್ಲ ಲವಣಾಂಶಗಳನ್ನು ಬೇಕಾಗುತ್ತೆ. ಅದನ್ನ ನೀವು ಕರೆಕ್ಟಾಗಿ ಪೋಷಕಾಂಶಗಳನ್ನೆಲ್ಲ ಕರೆಕ್ಟಾಗಿ ತಗೊಂಡ್ರೇನೆ ವೆಯ್ಟ್ ಲಾಸ್ ಆಗೋದು ಚೆನ್ನಾಗಾಗುತ್ತೆ. ಓಕೆನಾ? ಬರೀ ನೀವು ಫೈಬರೇ ತಿಂದ್ರೆ ಪ್ರೋಟೀನ್ ಎಲ್ಲಿಂದ ಬರುತ್ತೆ? ಇಲ್ಲ ಬರೀ ಪ್ರೋಟೀನೇ ತಿಂದ್ಬಿಟ್ಟು ಫೈಬರು ಬರಲ್ಲ. ಹಂಗಾಗಿನೇ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾನು ನೋಡಿ ಯಾವಾಗ್ಲೂ ಮೊಟ್ಟೆ ಪ್ರೋಟೀನ್ ತಗೊಂತಾ ಇರ್ತೀನಿ, ಕಾಳು ಅದರಲ್ಲಿ ಫೈಬರ್ ಇರುತ್ತೆ, ತರಕಾರಿಗಳನ್ನ ತಗೊಂತಾ ಇರ್ತೀನಿ. ತರಕಾರಿ ದಿ ಬೆಸ್ಟ್ ಅಂತ ಹೇಳ್ತೀನಿ. ತರಕಾರಿ ಅದು ಕೂಡ ಒಂದು ಲಿಮಿಟ್ ಇರಲಿ, ಈ ಟೈಮ್ಗೆ ಇಷ್ಟಿಷ್ಟು ಅನ್ನೋ ತರ ತಗೊಳ್ಳಿ. ಆದಷ್ಟು ಸೌತೆಕಾಯಿ ತಗೊಳ್ಳಿ, ಕ್ಯಾರೆಟ್ ತಗೊಳ್ಳಿ, ಅದರಲ್ಲೂ ಕೂಡ ಫೈಬರು ಚೆನ್ನಾಗಿರುತ್ತೆ. ಪ್ರೋಟೀನ್ಗೆ ಬಂದ್ರೆ ಮೊಳಕೆ ಕಾಳುಗಳನ್ನ ಚೆನ್ನಾಗಿ ತಗೊಳ್ಳಿ. ಮೊಳಕೆ ಕಾಳು, ಮೊಟ್ಟೆ, ಪನ್ನೀರು, ತೋಫು. ನಾನೇನು ಯಥೇಚ್ಛವಾಗಿ ಪನ್ನೀರ್ ತೋಫು ಎಲ್ಲ ತಗೊಳ್ಳಲ್ಲ. ಅಂದ್ರೆ
ಯಾವಾಗಲೂ ಮೊಟ್ಟೆ ಅಂತೂ ಇರುತ್ತೆ ನನ್ನ ಡಯಟಲ್ಲಿ, ನೀವೇ ನೋಡ್ತೀರಲ್ವಾ. ಸೊ ಆ ಥರ ಪ್ರಾಪರ್ ಆಗಿ ನೀವು ಮಾಡ್ಕೊಂಡು ಹೋಗ್ಬೇಕು. ಡೈಲಿ ವೆಜಿಟೇಬಲ್ ಜ್ಯೂಸಸ್ ತಗೊಳ್ಳಿ, ಅದು ನಿಮ್ಮನ್ನ ಬೂಸ್ಟ್ ಮಾಡುತ್ತೆ ನಿಮ್ಮ ವೆಯ್ಟ್ ಲಾಸ್ಗೆ. ಅದು ಒಂಥರ ಹೆಂಗೆ ಅಂತಂದ್ರೆ ಎಲ್ಲಾದ್ರೂ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲಾದ್ರೂ ಇದ್ರೆ ಅದು ನೀಟಾಗಿ ಇದು ಮಾಡೋದಕ್ಕೆ ವೆಜಿಟೇಬಲ್ ಜ್ಯೂಸ್ ಅನ್ನೋದು ಹೆಲ್ಪ್ ಆಗುತ್ತೆ. ಸೊ ಆ ಥರ ನೀವು ಪ್ರಾಪರ್ ಆಗಿ ಫುಡ್ನ ಯಾವ ಥರ ತಿನ್ನಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ತುಂಬ ಉಪವಾಸಗಳು ಇದ್ದು ಬಿಡೋದು, ಏನೂ ತಿಂದಿರಾನೇ ಇದ್ದು ಬಿಡೋದು, ಇಷ್ಟಿಷ್ಟೇ ತಿಂದರೆ ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ. ಸುಮಾರು ಜನ ಡಯಟ್ ಸ್ಟಾರ್ಟ್ ಮಾಡಿದ ತಕ್ಷಣ ಅಯ್ಯೋ ನಮಗೆ ಮೋಷನ್ಸ್ ಪ್ರಾಬ್ಲಮ್ ಅಂತೀರಾ. ಪ್ರಾಬ್ಲಮ್ ಆಗೋದೇ ಇದರಿಂದ. ಕರೆಕ್ಟಾಗಿ ಪ್ರಾಪರಾಗಿ ಫುಡ್ ತಗೊಂಡಿಲ್ಲ ಅಂದ್ರೂ ಕೂಡ ನಮಗೆ ನೀವು ಎಷ್ಟೇ ಉಪವಾಸ ಇದ್ರೂ ಕೂಡ ಒಂದಿನ 2 ದಿನ ವೆಯ್ಟ್ ಲಾಸ್ ಆಗುತ್ತೆ, ಮತ್ತೆ ಅದು ಇದಾಗುತ್ತೆ. ಓಕೆನಾ. ಸೊ ಹಾಗಾಗಿನೇ ನೀವು ಪ್ರಾಪರ್ ಫುಡ್ನ ನೀವು ಕರೆಕ್ಟಾಗಿ ತಗೊಳ್ಳಿ. ಟೈಮಿಂಗ್ಸ್ ಫಾಲೋ ಮಾಡೋದು, ನಿಮ್ಮ ಟೈಮಿಂಗ್ಸ್ ತಕ್ಕನಂಗೆ ನೀವು ಮಾಡ್ಕೋಬೇಕು. ನನ್ನನ್ನು ಸುಮಾರು ಜನ ಕೇಳ್ತೀರ ಅಕ್ಕ ನಿಮ್ಮ ಟೈಮ್ ಟೇಬಲ್ ಹೇಳಿ ಅಂತ. ಇದು ನನ್ನ ಲೈಫ್ ಸ್ಟೈಲು, ಇದು ನನ್ನ ರೋಟೀನು ಕಂಫರ್ಟಿಂಗ್ ಇದ್ದಂಗೆ ನನ್ನ ಲೈಫ್ ಸ್ಟೈಲ್ನ ಇದು ಮಾಡ್ತೀನಿ. ಸೊ ಅದಕ್ಕೆ ತಕ್ಕಂಗೆ ನಾನು ಟೈಮ್ ಟೇಬಲ್ನ ನಾನು ಮಾಡ್ಕೊಂಡಿದ್ದೀನಿ. ನಿಮ್ಮ ಲೈಫ್ ಸ್ಟೈಲ್ಗೆ ನಿಮ್ಮ ರೋಟೀನ್ ತಕ್ಕಂಗೆ ನೀವು ಯಾವ ಥರ ಬೇಕೋ ಆ ಥರ ನಿಮ್ಮ ಒಂದು ರೋಟೀನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ಟೈಮ್ಗೆ ಕರೆಕ್ಟಾಗಿ 10 ಗಂಟೆಗೆ ನಾನು ಒಂದು ಜ್ಯೂಸ್ ಕುಡಿತೀನಿ, ವೆಜಿಟೇಬಲ್ ಜ್ಯೂಸ್ ಕುಡಿಬೇಕು. 10 ಗಂಟೆ ಆಯ್ತಾ ವೆಜಿಟೇಬಲ್ ಜ್ಯೂಸ್ ಕುಡಿಬೇಕು. 11 ಗಂಟೆಗೆ 2 ಎಗ್ಸ್ ತಗೊಂತೀನಿ. ಎಗ್ಸ್ ಇಲ್ವಾ ಡೈರೆಕ್ಟು ಇನ್ನೊಂದು ½ ಅನ್ ಅವರ್ ಬಿಟ್ಟು ಫುಡ್ ತಿಂತೀನಿ. ಸೊ ಈ ಥರ ನೀವು ಒಂದು ಅರ್ಧ ಗಂಟೆ ಆ ಕಡೆ ಈ ಕಡೆ ಆದ್ರೂ ಕೂಡ ನಿಮ್ಮ ಪ್ರಾಪರ್ ಆಗಿ ನಿಮ್ಮ ಡಯಟನ್ನು ಒಂದು ಟೈಮ್ ಟೇಬಲ್ ಪ್ರಕಾರನೇ ತಗೊಂಡೋಗಿ. ಅದರಲ್ಲಿ ಚಿಯಾ ಸೀಡ್ಸ್ ವಾಟರ್ ಯಾವ ಟೈಮ್ ತಗೋಬೇಕು, ಗ್ರೀನ್ ಟೀ ತಗೊಂತೀರಾ ಅದನ್ನ ಯಾವ ಟೈಮ್ ತಗೋಬೇಕು. ಮತ್ತೆ ತಿನ್ನೋವಾಗ ಏನು ಮಾಡ್ಬಿಡ್ತೀವಿ, ಮೇನ್ ಪ್ರಾಬ್ಲಮ್ ಇದೆ ಏನಂತಂದ್ರೆ ಈ ಉಪವಾಸಗಳಿರ್ತೀವಿ. ಈಗ 16 ಅವರ್ಸ್ ಅಲ್ವಾ, ಆವಾಗ 16 ಅವರ್ಸ್ ಬ್ರೇಕ್ ಆದ್ಮೇಲೆ ತಿಂತಾ ಬಿದ್ರೆ ಇನ್ನೂ ತಿನ್ನೋಣ ಅನ್ಸೋಷ್ಟು ಆಗ್ಬಿಡುತ್ತೆ. ಸೊ ಅದೇ ನಾವು ಮಾಡೋ ತಪ್ಪು. ಯಥೇಚ್ಛವಾಗಿ ತಿಂದ್ಬಿಡ್ತೀವಿ, ಡಯಟಲ್ಲಿ ಇರ್ತೀವಿ. ಪಲ್ಯ ತಾನೇ ನಾನು ಮಾಡೋ ಮಿಸ್ಟೇಕ್ ಹೇಳ್ತಾ ಇದ್ದೀನಿ. ನಾನು ಏನು ಮಾಡ್ಬಿಡ್ತೀನಿ, ಪಲ್ಯಗಳೇ, ನಾನು ರೈಸು ಏನೂ ತಿಂತಾ ಇಲ್ಲ, ಪಲ್ಯ ತಾನೇ ತಿಂದ್ಬಿಡೋಣ ಅಂತಂದ್ರೆ ಬರೀ ಪಲ್ಯ, ನಾವು ಬರೀ ತರಕಾರಿನೇ ತಿಂತಾ ಇಲ್ಲ. ಅದಕ್ಕೆ ಹಾಕಿರೋ ಎಣ್ಣೆ, ಉಪ್ಪು, ಖಾರ ಎಲ್ಲಾನು ಕೊಲೆಸ್ಟ್ರಾಲ್ ಇರುತ್ತೆ. ಇದೆಲ್ಲ ಮಿಕ್ಸ್ ಆದ್ರೆ ಮಾತ್ರನೇ ಕೊಲೆಸ್ಟ್ರಾಲ್ ಇರೋದು, ಕ್ಯಾಲೋರೀಸ್ ಕೂಡ ಜಾಸ್ತಿ ಆಗೋದು. ಸೊ ನಾನೇನು ಅನ್ಕೊಂತೀನಿ, ಇದು ತಿಂದಿದ್ದೀನಿ ಇನ್ನೂ ಸ್ವಲ್ಪ ತಿನ್ನೋಣ, ಬರೀ ವೆಜಿಟೇಬಲ್ಸ್ ಪಲ್ಯ ತಾನೆ. ಅದಕ್ಕೂ ಕೂಡ ಒಂದು ಲಿಮಿಟ್ ಇರುತ್ತೆ. ಫಸ್ಟ್ ಇಷ್ಟು ಹಾಕೊಂಡ್ಮೇಲೆ ಇನ್ನೊಂದಷ್ಟು ಹಾಕೊಳ್ಳಿ. ಅಷ್ಟು ಬಿಟ್ರೆ ಇನ್ನು ಅಂತಾರೋ ಇಷ್ಟು ಅಂದ್ರೆ ನೋಡ್ರಿ, ನನ್ಗೆ ಅದಕ್ಕೆ ಸ್ಲೋ ವೆಯ್ಟ್ ಲಾಸ್ ಆಗ್ತಾ ಇದೆ. ನನ್ಗೆ ಗೊತ್ತಾಗ್ಬಿಡುತ್ತೆ ನೆನ್ನೆ ಏನಕ್ಕಾಗಿಲ್ಲ, ಮೊನ್ನೆ ಏನಕ್ಕಾಗಿಲ್ಲ ಅಂತ ನನ್ಗೆ ಗೊತ್ತಾಗುತ್ತೆ. ನೆನ್ನೆ ಕುಂಬಳಕಾಯಿ ಪಲ್ಯ ಚೆನ್ನಾಗಿ ತಿಂದಿದ್ದೀನಿ. ಸೊ ಅದರಿಂದಾನೇ ವೆಯ್ಟ್ ಲಾಸ್ ಅನ್ನೋದು ತುಂಬಾ ಕಡಿಮೆ ಆಗಿರುತ್ತೆ. ಓಕೆನಾ. ನಾನು ಫಸ್ಟೇ ಹೇಳ್ಬಿಡ್ತೀನಲ್ಲ, ನಾನು ಬಿರಿಯಾನಿ ತಿಂದ್ರೆ ಇಷ್ಟಿಷ್ಟಕ್ಕೆಲ್ಲ ಸಮಾಧಾನ ಪಡೋಳಲ್ಲ. ಫಸ್ಟ್ ಇಷ್ಟು ತಿಂದು ಆಮೇಲೆ ಮತ್ತಿನ್ನೂ ಅಂದ್ರೆ 2 ಟೈಮ್ಗೆ ತಿನ್ನೋ ಊಟನ ಒಂದೇ ಟೈಮ್ ತಿಂತೀನಿ. ಸೊ ಅದರಿಂದನೇ ನಮಗೆ ಒಂದೇ ಸಲ ಕ್ಯಾಲರಿ, ದಿನ ಪೂರ್ತಿ ತಿನ್ಬೇಕಾಗಿರೋ ಕ್ಯಾಲರಿ ಒಂದೇ ಟೈಮ್ ತಿನ್ಬಿಡ್ತೀವಿ. ನಾವು ಅದಾದ್ಮೇಲೆ ಮತ್ತೆ ನಾವು ತಿಂದಿರಾ ಅಂತೂ ಇರಲ್ಲ, ಏನಾದ್ರೂ ಖಂಡಿತವಾಗ್ಲೂ ತಿಂತೀವಿ. ಅವಾಗ ನಮ್ಮ ಬಾಡಿಗೆ ಬೇಕಾಗಿರೋದಕ್ಕಿಂತ ಜಾಸ್ತಿ ಕ್ಯಾಲೋರಿನೇ ಬಾಡಿಗೆ ಹೋಗಿರುತ್ತೆ. ನಾವು ಬೇಕಾಗಿರೋ ಕ್ಯಾಲೋರಿನ ಬರ್ನ್ ಮಾಡಿರ್ತೀವಿ. ಇನ್ನು ಯಥೇಚ್ಛವಾಗಿ ಏನಿರುತ್ತೆ ಅದೆಲ್ಲಾನು ಕೊಬ್ಬಾಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಡಯಟ್ ಅಲ್ಲಿ ಇದೀವಿ ಅಂತ ಅಂದ್ಬಿಟ್ಟು ತುಂಬಾ ಕಡಿಮೆನೂ ಮಾಡಬಾರ್ದು, ತುಂಬಾ ಡಯಟ್ ಅಲ್ಲಿ ಬರೀ ವೆಜಿಟೇಬಲ್ಸ್ ಅದು ಇದೇ ತಿಂತಾ ಇದೀವಿ ಅಂತ ತುಂಬಾ ಯಥೇಚ್ಛವಾಗೂ ತಿನ್ಬಾರ್ದು. ಎಲ್ಲ ಒಂದು ಲಿಮಿಟ್ ಅಲ್ಲಿ ಇದ್ರೇನೆ ಇದಾಗೋದು. ಇನ್ನ ಕಷಾಯಗಳು ಕುಡಿಬೋದಾ, ಕೂದಲು ಉದುರೋದಕ್ಕೆ ಏನಾದ್ರೂ ಟಿಪ್ಸ್ ಹೇಳಿ ಅಂತೀರಾ. ನಂದೇ ನೋಡಿ ಒಂದು ಕೂದಲು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಂದು. ನಾನೇ ಇನ್ನೂ ಕಂಡಿಡ್ಕೊಂಡಿಲ್ಲ ಈ ಏರ್ ಫಾಲ್ಗೆ ಏನ್ ಮಾಡೋದು ಅಂತ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪ್ರೋಟೀನ್ ಫುಡ್ ಚೆನ್ನಾಗಿ ತಗೊಂತಾ ಇದ್ದೀನಿ, ನೀರನ್ನ ಆದಷ್ಟು ಚೆನ್ನಾಗಿ ತಗೊಂತಾ ಇದ್ದೀನಿ. ಆಮೇಲೆ ನಲ್ಲಿಕಾಯಿನ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ನಾನು ಆದಷ್ಟು ಕಂಡಿಡ್ಕೊಂಡು ಹೇಳ್ತೀನಿ. ಇವತ್ತೊಬ್ಬರು ಸಿಸ್ಟರ್ ಕೇಳಿದ್ರು, ಮೆಸೇಜ್ ಓದಿ ನಿಜವಾಗ್ಲೂ ನನಗೆ ನಗು ಬಂತು. ನಂದೇ ಕೂದಲು ಫುಲ್ ಕಮ್ಮಿ ಆಗ್ಬಿಟ್ಟಿದೆ. ನಾನೇ ಇನ್ನೂ ಅದಕ್ಕೆ ಇದು ಮಾಡಿಲ್ಲ. ಯಥೇಚ್ಛ ಡ್ಯಾಂಡ್ರಫ್ ಇದೆ. ಸೊ ಇವೆರಡು ಕ್ಲಿಯರ್ ಮಾಡ್ಕೋಬೇಕು. ಅದು ಫುಡ್ಡಿಂದಾನೆ ಆಗುತ್ತೆ, ಆಗಲ್ಲ ಅಂತಲ್ಲ. ನಾವು ಸ್ವಲ್ಪ ಟೇಕ್ ಕೇರ್ ಅನ್ನೋದು ಚೆನ್ನಾಗಿ ಮಾಡಬೇಕು. ನಾನು ಆದಷ್ಟು ಕೇರ್ ತಗೊಂತಾ ಇದ್ದೀನಿ, ಖಂಡಿತವಾಗ್ಲೂ ಹೇಳ್ತೀನಿ. ಮೇನ್ ಪ್ರೋಟೀನ್ ಚೆನ್ನಾಗಿರ್ಬೇಕು ಸ್ನೇಹಿತರೆ. ನಾವು ಇಲ್ಲಿ ಏನೇ ಹಚ್ಚಿದ್ರು ಕೂಡ ಹೊಟ್ಟೆ ಒಳಗಡೆಯಿಂದಾನೇ ಈ ಬೇರುಗಳಿಗೆಲ್ಲ ಚೆನ್ನಾಗಿ ಶಕ್ತಿ ಸಿಗ್ಬೇಕು. ಸೊ ಹಂಗಾಗಿ ನಾವು ತಿನ್ನೋ ಫುಡ್ಡೇ ಅದಕ್ಕೂ ಕೂಡ ಇದಾಗುತ್ತೆ. ಕಷಾಯಗಳು ಕುಡಿದ್ರೆ ಆಗುತ್ತಾ ಅಂತಂದ್ರೆ ಆಗುತ್ತೆ. ಅದಕ್ಕೆ ತಕ್ಕನಂಗೆ ನೀವು ನೀರು ಕುಡೀರಿ, ಯಾವುದೇ ಪ್ರಾಬ್ಲಮ್ಮು ಆಗಲ್ಲ.
ಓಕೆನಾ. ಜೀರಿಗೆ ಕಷಾಯಗಳು ನೀವು ಯಾವ ತರ ಡಿಟಾಕ್ಸ್ ಡ್ರಿಂಕ್ ಬೇಕಾದ್ರೂ ತಗೋಬಹುದು. ಒಬ್ಬೊಬ್ರು ಒಂದೊಂದು ವಿಧವಾಗಿ ಬರೀ ಜೀರಿಗೆ ಮಾಡ್ಕೊಂಡು ಕುಡಿಬಹುದು, ಇಲ್ಲ ಅದಕ್ಕೊಂದು ಅಷ್ಟು ಐಟಮ್ಸ್ನೆಲ್ಲ ನಿಮ್ಗೆ ಗೊತ್ತಲ್ವಾ ಯಾವ್ದೆಲ್ಲ ಹಾಕೋಬೇಕು ಏನು. ಜೀರಿಗೆ ಅಂತೆ, ಸೋಂಪು ಅಂತೆ, ಧನಿಯಾ ಅಂತೆ, ಚಕ್ಕೆ ಅಂತೆ, ಲವಂಗ ಅಂತೆ, ಏಲಕ್ಕಿ ಅಂತೆ ಎಲ್ಲಾನು ಹಾಕೊಂಡು ಕುದಿಸ್ಕೊಂಡು ಕೂಡ ಕುಡಿಬಹುದು, ಏನು ಇಲ್ಲ. ಚಿಕ್ಕ ಚಿಕ್ಕ ಗ್ಲಾಸ್ಗಳಲ್ಲಿ ಕುಡೀರಿ, ದೊಡ್ಡದೆಲ್ಲ ಕುಡಿಬೇರಿ. ನಾನು ಇವಾಗಿಂದ ಸ್ವಲ್ಪ ಚಿಕ್ಕ ಗ್ಲಾಸಲ್ಲಿ ತಗೊಂತಾ ಇದ್ದೀನಿ. ಅಂದ್ರೆ ನಾನು ಮಾಡೋ ಮಿಸ್ಟೇಕ್ಸ್ನೆಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀನಿ. ನಾನು ಪ್ರತಿಯೊಂದರಲ್ಲೂ ಹೇಳ್ತೀನಲ್ವಾ. ಅಂಡ್ ಇನ್ನೊಂದು, ಫಾಸ್ಟಿಂಗ್ ಬ್ರೇಕ್ ಮಾಡಬೇಕಾದ್ರೆ ನೀವು ಫಸ್ಟ್ ಒಂದು ವೆಜಿಟೇಬಲ್ ಜ್ಯೂಸ್ ಇಂದಾನೆ ಬ್ರೇಕ್ ಮಾಡಿ, ಯಾವ್ದಾದ್ರು ಒಳ್ಳೆ ಪ್ರೋಟೀನ್. ಓಕೆನಾ. ನಾನು ಈಗ 4 days ಇಂದ ಮಾಡ್ತಾ ಇರೋದು 10 ಗಂಟೆವರೆಗೂ ವಾಟರ್ ಬಿಟ್ರೆ ಬೇರೆ ಏನು ತಗೊಂತಾ ಇಲ್ಲ. 10 ಗಂಟೆಗೆ ಇಲ್ಲ ಒಂದು ವೆಜಿಟೇಬಲ್ ಜ್ಯೂಸು, ಇಲ್ಲ ಅಂತಂದ್ರೆ ಇದು ಮೊಟ್ಟೆ, ಅದರಿಂದಾನೇ ಬ್ರೇಕ್ ಮಾಡ್ತಾ ಇದ್ದೀನಿ. ಸೊ ಆ ರೀತಿ ನೀವು ಮಾಡ್ಕೊಳ್ಳಿ, ಖಂಡಿತವಾಗ್ಲು ಎಲ್ಲ ಒಳ್ಳೆ ರಿಸಲ್ಟೇ ಸಿಗುತ್ತೆ. ಓಕೆನಾ. ಇದಿಷ್ಟು ಮೇನ್ ಪ್ರಾಪರ್ ಲೈಫ್ ಸ್ಟೈಲು. ನಿದ್ದೆ, ನೀರ್ ಚೆನ್ನಾಗಿ ಕುಡಿಬೇಕು, ಫುಡ್ ಟೇಕಿಂಗ್ ಹೆಂಗಿರುತ್ತೆ ಅದನ್ನ ಕರೆಕ್ಟಾಗಿ ನೋಡ್ಕೊಬಿಟ್ರೆ ಮಾತ್ರ ಒಳ್ಳೆ ವೆಯ್ಟ್ ಲಾಸ್ ಆಗುತ್ತೆ ಸ್ನೇಹಿತರೆ. ನಿಜವಾಗ್ಲು ಇದನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಬಿಡಿ ಅಷ್ಟೇ, ಬೇರೆ ಏನಿಲ್ಲ. ಏನ್ ಫುಡ್ ತಿನ್ಬೇಕು, ಏನ್ ಫುಡ್ ತಿನ್ಬಾರ್ದು ಅನ್ನೋದನ್ನ ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ. ನಾನು ಯಾವಾಗ್ಲೂ ಬಾಯ್ ಬಿಡ್ಕೊಂಡು ಹೇಳ್ತಾ ಇರ್ತೀನಿ, ಫುಲ್ ಅಂಡ್ ಫುಲ್ ಶುಗರ್ ಕಟ್ ಮಾಡಲೇಬೇಕು. ಸಿಹಿ ಅಂತಂದ್ರೆ ಬೆಲ್ಲದಿಂದ ಮಾಡಿರೋದು, ಜೇನುತುಪ್ಪ ಅಂತೆ, ಆಮೇಲೆ ಆರ್ಗಾನಿಕ್ ಬೆಲ್ಲ ಅಂತೆ, ಅದಂತೆ ಇದಂತೆ ಅಂದ್ರೆ ಫುಲ್ ಅಂಡ್ ಫುಲ್ ಸ್ವೀಟ್ಸೇ ತಿನ್ಬಾರ್ದು. ಅಪರೂಪಕ್ಕೆ ಆಸೆಗೆ ಯಾವಾಗಾದ್ರೂ ಒಂದ್ಸಲ ತಿನ್ನಿ, ನೋ ಪ್ರಾಬ್ಲಮ್. ಯಥೇಚ್ಛವಾಗಿ ತಿಂತೀರಲ್ವಾ, ಅದು ತುಂಬಾ ಒಳ್ಳೇದಲ್ಲ. ಶುಗರ್ ಅಂತೂ ಫುಲ್ ಅಂಡ್ ಫುಲ್ ಕಟ್ ಮಾಡಬೇಕು, ಸಿಹಿ ಕಟ್ ಮಾಡಬೇಕು. ಯಾವಾಗಾದ್ರೂ ರೇರ್ ಆಗಿ 1 or 2 ಸ್ವೀಟ್ಸ್ ಅಂದ್ರೆ ನೋ ಪ್ರಾಬ್ಲಮ್. ಅದನ್ನ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಅದಾದ್ಮೇಲೆ ಯಥೇಚ್ಛವಾಗಿ ಆಯಿಲ್ ಫುಡ್ಸ್ ನ ತಿನ್ನೋದು, ಅದಾದ್ಮೇಲೆ ಈ ಬೇಕರಿ ಫುಡ್ಸು, ಮೈದಾ ಹಿಟ್ಟಿನದು, ಅದಾದ್ಮೇಲೆ ಅನ್ನ ಚೆನ್ನಾಗಿ ತಿನ್ನೋರು ಅನ್ನನ ಸ್ವಲ್ಪ ಕಮ್ಮಿ ಮಾಡಬೇಕಾಗುತ್ತೆ. ಸೊ ಇವೆಲ್ಲ ನೀವು ಕಮ್ಮಿ ಮಾಡ್ಕೊಂಡ್ರೇನೆ ನಮಗೆ ಪ್ರಾಪರ್ ಡಯಟ್ ಅಲ್ಲಿ ವೆಯ್ಟ್ ಲಾಸ್ ಆಗೋದು. ಆಮೇಲೆ ಒನ್ಸ್ ಕಮ್ಮಿ ಆದ್ಮೇಲೆ ನಾವು ಫುಲ್ ನಮ್ಮ ಟಾರ್ಗೆಟ್ ರೀಚ್ ಆದ್ಮೇಲೆ ಚೂರ್ ಇದು ಮಾಡ್ಕೊಂಡು 1-2 kg ಕಮ್ಮಿ ಆದಂಗೆಲ್ಲ ಅದನ್ನ ಮತ್ತೆ ಡಯಟ್ ಮಾಡಿ ಕಮ್ಮಿ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂತ ಹೋಗೋದು ಅಷ್ಟೇ ಸ್ನೇಹಿತರೆ. ಇಷ್ಟೇ ಲೈಫ್ ಸ್ಟೈಲ್. ಇದನ್ನ ನೀವು ಪರ್ಮನೆಂಟ್ ಆಗಿ ತಗೊಂಡು ಹೋಗ್ಬೇಕಾಗುತ್ತೆ. ಈಗ ಏನ್ ಲೈಫ್ ಸ್ಟೈಲ್ ಇದು ಮಾಡ್ತಾ ಇದ್ದೀರೋ ಅದು. ಓಕೆನಾ. ಸೊ ನೀವು ಅದನ್ನ ಯೋಚನೆ ಮಾಡ್ಕೊಂಡು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗಿ, ಖಂಡಿತವಾಗ್ಲೂ ಒಳ್ಳೆ ವೆಯ್ಟ್ ಲಾಸ್ ಸಿಗುತ್ತೆ. ಓಕೆ. ಎಲ್ಲಿ ಇದು ಮಾಡಿದಿರಾ, ನನ್ನ ಮೈಂಡಲ್ಲಿ ಇದ್ದಿದ್ದನ್ನೆಲ್ಲ ಪ್ರಾಪರ್ ಆಗಿ ಹೇಳಿದ್ದೀನಿ. ನಿಮಗೂ ಕೂಡ ಕರೆಕ್ಟಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಾಳೆ ಮಾತ್ರ ಸೂಪರ್ ರಿಸಲ್ಟ್ ಸಿಗುತ್ತೆ ಅನ್ಕೊಂಡಿದ್ದೀನಿ. ನೋಡೋಣ. ಓಕೆ. ಇದಿಷ್ಟು ನೀವು ಫಾಲೋ ಮಾಡಿ, ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗೋದ್ರಲ್ಲಿ ಯಾವುದೇ ಅಡೆತಡೆಗಳು ಬರಲ್ಲ. ಓಕೆ. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.